ಹಾಳಾದ್ದು ಲೆಕ್ಕದಲ್ಲಿ ಮಿಸ್ ಆಗಿರೋ ₹1 ಸಿಗ್ತಾನೆ ಇಲ್ವಲ್ಲ? ಹಬಿ, ತಾಲೂಕ್ ಆಫೀಸ್ಗೆ ಹೋಗಿ ಮನೆಗೆ ಸಂಬಂಧಪಟ್ಟ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ನ ತಗೊಂಡ್ ಬನ್ನಿ ಅಂತ ಹೇಳಿದೆ. ತಗೊಂಡ್ ಬಂದ್ರ? ಹೋಗಿದ್ದೆ. ಅವರು ಇವತ್ತು ಬನ್ನಿ ನಾಳೆಗೆ ಬನ್ನಿ ಅಂತ ಸತಾಯಿಸ್ತಾನೆ ಇರ್ತಾರೆ. ನಿನ್ನೆ ಹೋಗಿದ್ರಲ್ಲ, ಏನಾಯ್ತು? ಕ್ಲರ್ಕ್ ಕೃಷ್ಣಪ್ಪ ಇರ್ಲಿಲ್ಲ. ಮೊನ್ನೆ ಹೋಗಿದ್ರಲ್ಲ, ಆಗೇನಾಯ್ತು? ಕಂಪ್ಯೂಟರ್ ಹಾಳಾಗಿದೆ ಅಂದ್ರು. ಕೃಷ್ಣಪ್ಪ ಕಾಫಿ ಕುಡಿಯಕ್ ಹೋಗಿರ್ತಾನೆ. ಕಂಪ್ಯೂಟರ್ ಎಲ್ಲಿಗ್ರಿ ಹೋಗಿರುತ್ತೆ? ಸರ್ವರ್ ಡೌನ್ ಆಗಿದೆ, ಲಿಂಕ್ ಸಿಕ್ತಿಲ್ಲ ಅಂದ್ರು. ಏನೇನೋ ಕತೆ ಕೊಟ್ಬಿಡಿ. ನೀವು ಡಾಕ್ಯುಮೆಂಟ್ಸ್ ತರ್ತೀನಿ ಅಂತ ತಾಲೂಕ್ ಆಫೀಸ್ಗೆ ಹೋಗ್ತೀನಿ ಅಂತ ಹೇಳಿ ರಾಜೇಶ್ವರಿ ಮನೇಲಿ ಕಾಲ ಕಳಿತೀರಂತೆ. ಹಾಗಂತ ನನಗೆ ಫೋನ್ ಬಂದಿತ್ತು. ರೇ ನಾನ್ ನಿಮ್ಗೆ ಹೇಳ್ದೆ, ಎಲ್ಲಾದ್ರೂ ನನ್ನ ರಾಜೇಶ್ವರಿ ಮನೆಗೆ ಹೋಗುದುಂಟಾ? ನೀವು ಅವಳ ಮನೆಗೆ ಹೋಗ್ಬೇಕಾರಲ್ಲ, ನನಗೆ ಹೇಳೇ ಹೋಗ್ತೀರಾ? ಹೇಳ್ಬೇಕು ಅಂತಾನೆ ಇರ್ತೀನಿ, ಆದ್ರೆ ನಿಮ್ಮ ಸುಂದರವಾದ ಮುಖನ ನೋಡಿದ ತಕ್ಷಣ ಎಲ್ಲ ಮರ್ತೋಗ್ಬಿಡುತ್ತೆ. ಮಗನೇ, ನಮ್ಮನೆ ದಾಖಲೆ ಪತ್ರಗಳನ್ನ ತಾಲೂಕ್ ಆಫೀಸ್ನಲ್ಲಿ ಇಟ್ಕೊಂಡು ಏನೋ ಮಾಡ್ತಾಳೆ. ನನಗೇನಮ್ಮ ಗೊತ್ತು? ನೀನ್ ಹೇಳ್ಬೇಕಾಗಿತ್ತು, ನಮ್ಮದು ಗಂಡುಗಲಿ ವಂಶ, ನಮ್ಮನೆ ದಾಖಲೆ ಪತ್ರಗಳನ್ನ ಕೊಡಿ ಅಂತ ದಬಾಯಿಸ್ಬೇಕು. ದಬಾಯಿಸಿದ್ರೆ ದುಡ್ಡು ಕೇಳ್ತಾರೆ. ದುಡ್ಡು ತಾನೇ ಕೊಟ್ಟಾಗಿತ್ತಪ್ಪ. ಮಾತಾಡ್ಸಿದ್ರು ಹಂಗಮ್ಮ. ಲಂಚ ಕೊಡುದು ನನಗೆ ಕೊಂಚನೂ ಇಷ್ಟ ಇಲ್ಲ. ಹಾಗಂತ ಎಷ್ಟು ಸಲ ತಿರುಗ್ತೀಯೋ? ಜಾಜಿ ದಂಪತಿನಿ ಅವರೇ, ನಿಮ್ಗೆ ತುಂಬಾ ಇಂಪ್ಲುಯೆನ್ಸ್ ಇದೆಯಲ್ಲ, ನೀವೇ ಯಾಕೆ ಫೋನ್ ಮಾಡಿ ನಮ್ಮ ಯಜಮಾನರು ಬರ್ತಿದ್ರೆ ಕೊಟ್ಟು ಕಳಿಸಿ ಅಂತ ಹೇಳ್ಬಾರ್ದು? ಇವಳು ಫೋನ್ ಮಾಡಿದ್ರೆ ಮಹಿಳಾ ಸಂಘದವರೇ ಪ್ಯಾಲೆ ಅನ್ನಲ್ಲ, ಇನ್ನು ತಾಲೂಕು ಆಫೀಸ್ನವ್ರು ಕೇಳ್ತಾಳ. ಮಗನೇ, ನೀನು ಗೊತ್ತಿರೋ MLA ಕಡೆಯಿಂದ ಫೋನ್ ಮಾಡಿಸೋ. ಅವ್ರಿಗೂ ಗೊತ್ತು ಅಲ್ಲಿ ಏನೇನು ಅವ್ಯವಹಾರ ನಡೆಯುತ್ತೆ ಅಂತ, ಅದಕ್ಕೆ ಅವ್ರ ತಲೆನೇ ಕಟ್ಕೊಳಲ್ಲ. ಹಬಿ, ಇದೇ ತರ ಆರ್ಗ್ಯೂ ಮಾಡ್ತಾ ಮನೇಲೆ ಕೂತಿದ್ರೆ ನಾನ್ ಸುಮ್ನೆ ಇರಲ್ಲ. ಆ ಡಾಕ್ಯುಮೆಂಟ್ಸ್ ನೀವು ತರಲೇಬೇಕು. ಇಲ್ಲ ಅಂದ್ರೆ ನಾನು ನನ್ನ ಇನ್ನೊಂದು ಫೇಸ್ ನ ತೋರಿಸ್ಬೇಕಾಗುತ್ತೆ. ಬೇಡರಿ, ಈಗಿರೋ ಮುಖನೇ ಚೆನ್ನಾಗಿದೆ. ನೀನ್ ಹೇಗಾಗಿದೀಯ ನೋಡ್ಕೊ. ನಿಂದೇನಮ್ಮ ದೇವ್ರ ಕೊಟ್ಟ ತಂಗಿ? ಇಡೀ ಆಸ್ತಿಗೆ ಕಂದಾಯ ಕಟ್ಟಕ್ ನಿಂಗೆ ಒಬ್ನಿಗೆ ಕಷ್ಟ ಆಗುತ್ತಲ್ವಾ? ಅದಕ್ಕೆ ಆಸ್ತಿನ ಅರ್ಧ ಭಾಗ ಮಾಡಿ ನನ್ ಪಾಲ್ ನಂಗೆ ಕೊಟ್ಬಿಟ್ರೆ ನಿಂಗೆ ಕಂದಾಯ ಕಟ್ಟದ್ ಕಮ್ಮಿ ಆಗುತ್ತಲ್ವಾ? ಒಳ್ಳೆ ಐಡಿಯಾ ಕೊಟ್ಟಿದ್ಯಮ್ಮ. ಇಡೀ ಆಸ್ತಿನ ನಿಂಗೆ ಕೊಟ್ಬಿಡ್ತೀನಿ, ಕಂದಾಯ ನೀನೇ ಕಟ್ಕೋ. ಬ್ಯಾಂಕಲ್ಲಿ 50 ಲಕ್ಷ ಸಾಲ ಇದೆ, ಅದನ್ನ ತೀರ್ಸು, ಕೊಡ್ತೀನಿ. ಕಳ್ಳೆಕಾಯಿ 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 ಕಳ್ಳೆಕಾಯಿ. ಸರ್, ನೀವು ಇವತ್ತು ನಿಮ್ ಡಾಕ್ಯುಮೆಂಟ್ ಸಿಗ್ಲಿಲ್ವಾ ಸರ್? ಇಲ್ಲ ಕಣಯ್ಯ. ನನ್ಗೆ ಬಹು ಖುಷಿ ಆಯ್ತು ಬಿಡಿ ಸರ್. ನನಗೆ ಡಾಕ್ಯುಮೆಂಟ್ ಸಿಗ್ಲಿಲ್ಲ ಅಂದ್ರೆ ನಿನ್ಗೆ ಯಾಕಯ್ಯ ಖುಷಿ ಆಗ್ಬೇಕು? ಸರ್, ನೀವು ದಿನಾಲು ನನ್ನ ಹತ್ರ ಕಡ್ಲೆಕಾಯಿ ತಕತ್ತೀರ ಸರ್, ಅದಕ್ಕೆ ಸರ್ ₹10 ಸರ್, ತಗೊಳ್ಳಿ ಸರ್. ನನ್ನ ಹತ್ರ ಇದ್ದಿದ್ದೆ ₹10. ಹೇಗಯ್ಯ ಮನೆಗೆ ಹೋಗ್ಲಿ? ಇನ್ನು 12 ಕಿಲೋಮೀಟರ್ ಇದೆ ಮನೆಗೆ. ಸರ್ ಬೇಜಾರು ಮಾಡ್ಕೊತೀರಾ? ಕಡ್ಲೆಕಾಯಿ ತಿಂತ ನಡ್ಕೊಂಡು ಹೋಗ್ಬಿಡಿ. 10 ಹೆಜ್ಜೆ ನಡೆಯೋದು, ಒಂದ್ ಬೀಜ ಬಾಯಿಗೆ ಹಾಕೊಳ್ಳೋದು. ಹೀಗೆ ತಿಂತ ಹೋದ್ರೆ ಕಡ್ಲೆಕಾಯಿ ಮುಗಿಯಷ್ಟು ಒಳಗಡೆ ಮನೆ ಬಂದ್ಬಿಡುತ್ತೆ. ನಾಳೆ ಬರೋದ್ ಮರಿಬೇಡಿ ಸರ್, ಈ ಕಡ್ಲೆಕಾಯಿ ನಿಮ್ಗೋಸ್ಕರ ಕಾಯ್ತಾ ಇರುತ್ತೆ. ಕಳ್ಳೆಕಾಯಿ ಕಳ್ಳೆಕಾಯಿ ಕಳ್ಳೆಕಾಯಿ. 12 ಕಿಲೋಮೀಟರ್ ನಡೆದ್ರೆ ಈ ಜೀವ ಬದುಕುದುಂಟೆ. ಏನಪ್ಪ ಮಾಡ್ಲಿ? ಯಾವುದು ಒಂದು ಬೈಕ್ ನಿಂತಿದ್ಯಲ್ಲ, ಇದು ನಾಳೆ ತಿಂದ್ರಾಯ್ತು. ಬೈಕ್ ವಾರಸುದಾರ ಯಾರು ಇಲ್ವೇ? ಯಾರ್ರೀ ಸ್ವಾಮಿ ಬೈಕ್ ಓನರು? ನೋಡಿ, ನಾನು 3 ಸಲ ಕರಿತೀನಿ, ಅಷ್ಟೊಳಗೆ ಬೈಕ್ ಹತ್ರ ಬರ್ಬೇಕಷ್ಟೇ. ಬೈಕ್ ಓನರ್ ಎಲ್ಲಿದ್ರು ಬರ್ಬೇಕು ಒಂದ್ಸಲ, ಬೈಕ್ ಓನರ್ ಎಲ್ಲಿದ್ರು ಬರ್ಬೇಕು 2 ಸಲ, ಬೈಕ್ ಓನರ್ ಎಲ್ಲಿದ್ರು ಬರ್ಬೇಕು 3 ಸಲ. ಬಂದೆ ಅದು ಹಳೇ ಕಾಲದ ಬೈಕ್. ಯಾವುದೋ ಬೂತು ಸ್ಟಿಕ್ಕರ್ ಹಾಕ್ಬಿಟ್ಟಿದ್ದಾರೆ. ಹತ್ತದೋ ಬೇಡ? ಹತ್ತು. ಯಾರು ಮಾತಾಡಿದ್ದು ಗೊತ್ತಾಗ್ಲಿಲ್ಲ. ಬಾ ಹತ್ತು. ಹೊತ್ತು 11 ಗೊತ್ತಾಗ್ಲಿಲ್ಲ. ಯಾರು ಹೇಳಿದ್ದು? ನಾನೇ ಬೈಕು. ಬಾ ಹತ್ತು. ನಾನ್ ಮನೆಗೆ ಹೋಗ್ಬೇಕು. ಕರ್ಕೊಂಡು ಹೋಗ್ತೀನಿ. ಹತ್ತು. ಬೈಕ್ ಮಾತಾಡ್ತಾ ಇದೆ. ಪ್ರಪಂಚದಲ್ಲಿ ಏನೋ ಆಗ್ತಾ ಇದೆ. ಸುನಾಮಿ ಬಂತು, ಜಲಪ್ರಳಯ ಆಯ್ತು, ಬಸ್ ದಬಾಕೊಂಡು ಕೆರೆಗೆ ಬಿತ್ತು. ಈಗ ಬೈಕ್ ಮಾತಾಡ್ತಾ ಇದೆ. ಜಗತ್ನಲ್ಲಿ ಏನೋ ಆಗ್ತಾ ಇದೆ. ಈ ಬೈಕ್ ಯಾರ್ದು? ಹಿಂದೆ ಕೂತ್ಕೋ. ನಮ್ದೆ ಅಂದ್ಮೇಲೆ ಮತ್ತ್ಯಾಕ್ ಭಯ? ಹಲೋ,
ಈ ಕಡೆಯಿಂದ ಪಾಂಡುರಂಗ ಗಂಡುಗಲಿ, ಆ ಕಡೆಯಿಂದ ಯಾರು? ಈ ಕಡೆಯಿಂದ ಜಾಜಿ ಜಂಬಲ್ ದಿನ್ನಿ. ಕೆಲ್ಸ ಆಯ್ತಾ? ಅದು ಕೃಷ್ಣಪ್ಪ ಸಿಕ್ಕಿಲ್ಲ, ಅವನು ದುಡ್ಡನ್ನ ನಿರೀಕ್ಷೆ ಮಾಡ್ತಿದ್ದಾನೆ. ಸರಿ, ವಾಪಸ್ ಬನ್ನಿ. ಬಸ್ ಚಾರ್ಜ್ಗೂ ದುಡ್ಡಿಲ್ಲ, ಆಟೋಗೂ ದುಡ್ಡಿಲ್ಲ, ನಾನು ಹೇಗ್ರಿ ಬರ್ಲಿ? ಅಭಿ, ನಾನ್ ನಿಮ್ಗೆ ಹೇಳೋದು ಅರ್ಥ ಆಗಲ್ವಾ? ಮನೆನ ಸ್ವಲ್ಪ ಎಕ್ಸ್ಟೆಂಡ್ ಮಾಡಬೇಕು, ಅದಕ್ಕೆ ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ನ ತಗೊಂಡ್ ಬನ್ನಿ ಅಂದ್ರೆ ಇಲ್ದೇ ಇರೋ ಕತೆ ಹೇಳ್ತೀರಾ? ಬನ್ರಿ, ವಾಪಸ್ ಬನ್ನಿ. 12 ಕಿಲೋಮೀಟರ್ ಹಾರ್ಕೊಂಡ್ ಬರೋಕ್ಕಾಗತ್ತೇನ್ರಿ? ಇಡ್ರಿ ಫೋನ್ನ. ಹತ್ತು ನಾನು ಕರ್ಕೊಂಡು ಹೋಗ್ತೀನಿ. ಆಗಿದ್ದಾಗ್ಬಿಟ್ಟು ಇವಾಗ ಹತ್ತೇ ಬಿಟ್ಟು. ಜೈ ನಂದಿಕೇಶ್ವರ. ಸ್ಟಾರ್ಟ್ ಮಾಡೋದು ಹೇಗಂತಾನೆ ಗೊತ್ತಾಗ್ತಿಲ್ವೇ? ಅಯ್ಯೋ ಶಿವನೇ, ನಾನು ಬದುಕಿದ್ದೀನೋ ಸತ್ತಿದ್ದೀನೋ ಒಂದು ಗೊತ್ತಾಗ್ತಿಲ್ವೇ? ಮುಚ್ಚಿ ತೆರೆಯೋಷ್ಟರಲ್ಲಿ ಬೈಕು ನಮ್ಮ ಮನೆ ಮುಂದೆ ಬಂದು ನಿಂತಿದೆ. ಬೈಕು ಸ್ಪೀಡ್ ಇರಬೇಕು, ಆದ್ರೆ ಇಷ್ಟೊಂದು ಇರಬಾರ್ದು. ಜಾಗಕ್ಕೆ ಒಂದು ನಿಮಿಷ ಬನ್ನಿ. ಇಲ್ಲಿ ತಾಲೂಕು ಆಫೀಸು ಇಲ್ಲಿಂದ ಏನಿಲ್ಲ ಅಂತ ದರಿದ್ರಕ್ಕೆ 12 ಕಿಲೋಮೀಟರ್ ದೂರದಲ್ಲಿದೆ. ನಾನು ಬರೋದು ಲೇಟ್ ಆಗುತ್ತೆ, ಬಸ್ ಚಾರ್ಜ್ ಕಾಸಿಲ್ಲ ಅಂತ ಹೇಳಿ ಇನ್ನೂ 1 ನಿಮಿಷ ಆಗಿಲ್ಲ, ಆಗ್ಲೇ ಬಂದು ಒಕ್ಕರ್ಸ್ಕೊಂಡಿರ್ ನೋಡಿ. ಹೋಗ್ಲಿ ಬಿಡು, ಪಾಂಡುರಂಗಂಗೆ ಹಸಿ ಸುಳ್ಳು ಹೇಳಿ ಅಭ್ಯಾಸ ಕಣ. ಬರೀ ಬಾವಲ್ಲ ಕಣ, ಈ ಗಂಡುಗಳಿಗೆ ಒಂದ್ಸೋರೆ ಹೀಗೆ ಸುಡುಬುರುಕರು. ಅಳಿಯಂದಿಲೆ, ಯಾಕೋ ನಾಲ್ಗೆ ಉದ್ದಾಗ್ತಾ ಇದೆ. ನಿಮ್ಮ ಮಗ ಇಂಥ ಕೆಲಸ ಮಾಡಿದ್ಮೇಲೆ ನಾಲ್ಕಿನ ಉದ್ದ ಆಗುತ್ತೆ, ಇನ್ನೊಂದು ಉದ್ದ ಆಗುತ್ತೆ. ನೀವು ಹೀಗೆ ಮಾತಾಡ್ತಾ ಇದ್ರೆ ಅಟ್ಟದ ಮೇಲಿರೋ ಗಂಡುಗಲಿ ವಂಶದ ಖಡ್ಗನ ತೆಗೆದು ತಲೆನೆ ಎಗರಿಸಬೇಕಾಗುತ್ತೆ. ಚಡ್ಡಿ ಜೇಬಲ್ಲಿರೋ ಸುಂಡಿಲು ವಂಶದ ಮೋಚಾಕನ ತೆಗೆದು ತಲೆಗೆ ಚುಚ್ಚಬೇಕಾಗುತ್ತೆ. ಅಟ್ಟದ ಮೇಲಿರೋ ಗಂಡುಗಲಿ ವಂಶದ ಖಡ್ಗನ ಅದಲ್ಲೇ ಇರ್ಲಿ, ಇದು ಇಲ್ಲೇ ಇರುತ್ತೆ. ಜಾಜಿ ಅವ್ರೆ, ಈ ಜಗಳದಲ್ಲಿ ನೀವು ಪಾಂಡುರಂಗನ ಗಮನಿಸ್ಲೇ ಇಲ್ಲ. ಅಲ್ಲಿ ನೋಡಿ, ಒಳ್ಳೆ ಮೈ ಮೇಲೆ ದೇವರು ಬಂದಿರೋ ಕುಣಿತಾ ಇದ್ದಾನೆ. ಅದು ದೇವ್ರು ಬಂದವ್ರು ಹಾಗಲ್ಲ ಕಣ, ದೆವ್ವ ಬಂದ ಕುಣಿಯೋದೇ ಹೀಗೆ. ಖುಷಿ ಆದಾಗ ಡ್ಯಾನ್ಸ್ ಮಾಡೋದ್ ತಪ್ಪ? ಖುಷಿ ಪಡೋದು ಏನಾಗಿದೆ? ಯಾವ್ದೋ ಕಿತ್ತೋಗಿರೋ ಬೈಕ್ ಮುಂದೆ ಹುಚ್ಚುಚ್ಚಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ, ನೋಡಿದ್ರೆ ಮಕ್ ಕುಗಿಯಲ್ವಾ? ಸ್ಟಾಪ್ ದಿಸ್ ನಾನ್ಸೆನ್ಸ್. ಕೆಲಸ ಏನಾಯ್ತ್ರಿ? ಆಗಿಲ್ಲ ರೀ. ನನ್ನ ಹೆಸರು ಹೇಳ್ಬೇಕಾಗಿತ್ತು. ಹೇಳ್ದೆ, ಅವ್ರು ಯಾರು ಅಂತ ನಂಗೆ ಗೊತ್ತಿಲ್ಲ ಅಂದ್ಬಿಟ್ರು. ಮಗನೇ, ಗಂಡುಗಲಿ ವಂಶದ ದಾಖಲೆನೇ ಅಲ್ಲಿ ಸಿಗಲಿಲ್ಲ ಅಂದ್ಮೇಲೆ ಇನ್ನೇನು ಸಿಗುತ್ತಂತೆ ಮಣ್ಣು? ಅತ್ತೆ, ಇವ್ರು ಅಲ್ಲಿಗೆ ಹೋಗಿದ್ರೆ ತಾನೇ ಸುಳ್ಳು ಹೇಳದೆ ಜಾಯಮಾನ ಆಗೋಗಿದೆ ರೀ. ಯಾರನ್ನ ಕೇಳಿದ್ರಿ? ಕೃಷ್ಣಪ್ಪನ್ನೇ ಕೇಳಿದೆ. ದುಡ್ಡನ್ನ ನಿರೀಕ್ಷೆ ಮಾಡ್ತಿದ್ದಾನೆ. ಜಾಗಕ್ಕೆ ಅದನ್ನ ಕೇಳಿ. ಯಾವ್ದನ್ನ? ಮೊಮ್ಮಗು ಯಾವಾಗ ಬರುತ್ತೆ ಅಂತ ಕೇಳಮ್ಮ. ಜಾಗಕ್ಕೆ ಅದಲ್ಲ, ಅಷ್ಟೇ ನೀವು ಸ್ವಲ್ಪ ಸುಮ್ಮನಿರಿ. ಅದೇ ಇಷ್ಟು ಬೇಗ ಬಂದು ಮನೆ ಮುಂದೆ ಒಕ್ಕರ್ಸ್ಕೊಂಡಿರಲ್ಲ, ಅಥವಾ ಅದು. ಓ ಅಲ್ಲ, ನೀವ್ ನನಗ್ ಫೋನ್ ಮಾಡಿದಾಗ ಇನ್ನು ತಾಲೂಕು ಆಫೀಸ್ ಹತ್ರ ಇದೀನಿ, ಬರೋದ್ ಲೇಟ್ ಆಗುತ್ತೆ ಅಂತ ಹೇಳಿದ್ರಿ. ಇಷ್ಟು ಬೇಗ ಹೇಗ್ರಿ ಬಂದ್ರಿ? ಒಂದ್ ಬೈಕ್ ಸಿಕ್ತು, ಅದ್ರ ಮೇಲೆ ಕೂತ್ಕೊಂಡೇ ಬಂದ್ಬಿಟ್ಟೆ. ಬಿಟ್ಟ ಒಂದು ಹೋಳು. ಜಾಜಿ ಅವ್ರೆ, ಇಂಥ ಹಸಿ ಸುಳ್ಳು ನಾನು ಎಲ್ಲೂ ಕೇಳಿಲ್ಲ. ಅಲ್ಲ ಹಬಿ, ಅಲ್ಲಿಂದ ಇಲ್ಲಿಗೆ ಬೈಕಲ್ಲಿ ಬರಕ್ಕೆ ಹಾಫ್ ಅನ್ ಅವರ್ ಆಗುತ್ತೆ. ರೋಡ್ ಬೇರೆ ಹಾಳಾಗೋಗಿದೆ. ಅಂತದ್ರಲ್ಲಿ ನೀವು 1 ನಿಮಿಷದಲ್ಲಿ ಹೇಗ್ ಬಂದ್ರಿ? ಅದೇ ಗೊತ್ತಿಲ್ಲ ರೀ. ಬೈಕ್ ಮೇಲೆ ಕೂತ್ಕೊಂಡೆ, ಕಣ್ಣು ಮುಚ್ಚಿ ತೆರೋದ್ರೊಳಗೆ ಇಲ್ಲಿದ್ದೆ. ಗಾಳಿಯಲ್ಲಿ ತೇಲ್ಕೊಂಡ್ ಬಂದೆ. ಡೋಂಟ್ ಟಾಕ್ ರಬಿಶ್. ಬೈಕು ಗಾಳಿಯಲ್ಲಿ ತೇಲ್ಕೊಂಡ್ ಬರುತ್ತಾ? ಬಾಬಾ, ಜಾಜಿ ಅದಕ್ಕೆ ಕಿವಿ ದೊಡ್ಡದಾಗಿದೆ ಅಂತ ದಾಸವಾಳ ಇಡಕ್ ಬರಬೇಡಿ. ನಾನು ನಿಜ ಹೇಳ್ತಿದ್ದೀನಿ ಕಣ್ರು, ಈ ಬೈಕಲ್ಲೇ ನಾನು ಬಂದಿದ್ದು. ಈ ಬೈಕು ನನ್ನ ಜೊತೆ ಮಾತಾಡ್ತು. ಮನೆಗೆ ಹೋಗ್ಬೇಕು ಅಂದೆ, ಈ ಬೈಕೇ ನನ್ ಕರ್ಕೊಂಡ್ ಬಂದ್ಬಿಡ್ತು. ಜಾಜಿ ಅವ್ರೆ, ನನಗೆ ಈಗ ಖಚಿತವಾಗಿದೆ, ಏನು? ಪಾಂಡುರಂಗಂಗೆ ಹುಚ್ಚಿಡ್ತಿದೆ. ಲಡ್ಕಾಸಿ ಬೈಕ್ ತಗೋ ಬಂದಿದ್ದಾನಲ್ಲ. ಇದನ್ನ ನೋಡಿದ್ರೆ ಒಳ್ಳೆದು ಮುಂದಕ್ಕೆ ಹೋಗಲ್ಲ ಅನ್ಸುತ್ತೆ. ಅಮ್ಮ, ಏನಾಯ್ತು? ಲೋಪದ್ದು ಯಾವ್ದೋ ಭೂತದ ಫೋಟೋ ಬೇರೆ ಹಾಕಿದಾರಲ್ಲ. ಹುಡುಗಿರ್ ಫೋಟೋ ಹಾಕೋದ್ ಬಿಟ್ಟು ನಮ್ಮ ಪಾಂಡ್ರಾಗ ಭೂತದ ಫೋಟೋ ಹಾಕೊಂಡು ನೋಡಿಸ್ತಾ ಇದ್ರಲ್ಲ. ಅಂಥದ್ರಲ್ಲಿ ಇದ್ರ ಮೇಲೆ ಬಂದಿದ್ದೀನಿ ಅಂತ ನಮ್ಮ ಹತ್ರನೇ ಸುಳ್ಳು ಹೇಳ್ತಾರಲ್ಲ, ಅವ್ರಿಗೇನಾದ್ರು ಬುದ್ಧಿ ಇದೆಯಾ ಅಂತ. ಗುಬೆ ಗುಬೆ ಅಂತೋನ ಕಿಟಕಿಯಿಂದ ಬೈದಿರ್ಬೇಕಾ? ಅದೇ ಅನ್ಕೊಂಡೆ. ನಮ್ಮನ್ನ ಡೈರೆಕ್ಟ್ ಬೈಯೋ ಧೈರ್ಯ ಈ ಮನೇಲಿ ಯಾರಿಗಿದೆ ಅಂತ. ಎಲ್ಲಾರ್ಗು ಇದೆ, ಸುಮ್ಮನೆ ಬಿಟ್ಲಾ. ಈ ಬೈಕಿಗೆ ಕೀನೇ ಇಲ್ವಲ್ಲ. ಲೋಪದ್ದು ಗಾಡಿ ಪೆಟ್ರೋಲ್ ಇಲ್ಲ. ಪೆಟ್ರೋಲೇ ಇಲ್ದಾರ ಗಾಡಿಲಿ ಮನೆವರೆಗೂ ಬಂದೆ ಅಂತ ನಮಗೆ ಪಟ್ಟಿ ಕಟ್ತಾನಲ್ಲ. ಈ ಗಾಡಿ ಡಬ್ಬನ ನಮ್ಮ ಪಾಂಡ್ರಂಗ ಡಬ್ಬನ ನನಗೆ ಗೊತ್ತಾಗ್ತಿಲ್ಲ ಕಣ. ನನಗನ್ಸುತ್ತೆ ಈ ಗಾಡಿನ ಗುಜ್ರಿಗೆ ಹಾಕಿದ್ರು 10 ರೂಪಾಯಿ ಸಿಗಲ್ಲ ಅಂತ. ಇದೇನು ಸೀಟ್ ಒಳಗೆ ಕಲ್ಲಿದ್ದಂಗಿದೆ. ಬಾ, ಒಂದ್ಸಲ ಕೂತ್ಕೊಂಡು ನೋಡೇ ಬಿಡೋಣ. ಸೋಂಬೇರಿ ಯಾವ ಸೋಂಬೇರಿಂದನು?
ನಿನಗೆ ಹೇಳಿದ್ ಹೇಳಲೇ ಏ ಗಾಡಿ ನಿಮ್ಮ ಅಪ್ಪಂದ ನಿಮ್ಮ ಅಪ್ಪಂದನಲ್ಲೇ ನಾವು ಕೂತ್ಕೋತೀವಿ ಮಲ್ಕೋತೀವಿ ಅದನ್ನೆಲ್ಲ ಕೇಳಕ್ ನೀನ್ ಯಾವನಲ್ಲೇ ಕೂತ್ಕೊಂಡ್ರೆ ತೊಂದ್ರೆ ಕೊಡ್ತೀನಿ. ಬಿಟ್ಲ ಬೈಕಿಂದಾನೇ ಸೌಂಡ್ ಬರ್ತದೆ ಅನ್ಸುತ್ತಾ? ಆಡೋ ಮಾತುಗೊಂದು ಅರ್ಥ ಬೇಡವಾ? ಬೈಕು ಸ್ಟಾರ್ಟೇ ಆಗಿಲ್ಲ ಅಂತದ್ರಲ್ಲಿ ಸೌಂಡ್ ಬೈಕಿಂದ ಹೇಗೋ ಬರಕ್ ಸಾಧ್ಯ? ನೋಡು ನಾವಿಂಥದಕ್ಕೆಲ್ಲ ಸೊಪ್ಪು ಹಾಕಬಾರ್ದು. ಪಾಂಡ್ರಂಗನೇ ಹೇಳಿದ್ದಲ್ಲ ಬೈಕ್ ಮೇಲೆ ಕೂತ್ಕೊಂಡ ತಕ್ಷಣ ಅವ್ನು ಇಲ್ಲಿವರೆಗೂ ಕರ್ಕೊಂಡ್ ಬಂದ್ಬಿಡ್ತು ಅಂತ. ಅದನ್ನ ನಾವು ಚೆಕ್ ಮಾಡೋಣ. ಏ ಬೈಕು ನಿನಗ್ ತಾಕತ್ತಿದ್ರೆ ನೀನು ಗಂಡಸೇ ಆಗಿದ್ರೆ ಮುಂದಕ್ಕೆ ಹೋಗಲೇ. ನಮ್ದು ಲೋಪದ್ದು ಕಣ್ಬಿಡು. ನನಗೆ ಭಯ ಆಗ್ತಾ ಇದೆ, ನೀನೇ ಫಸ್ಟ್ ಕಂಡ್ಬಿಡ. ಒಂದ್ ಕೆಲಸ ಮಾಡೋಣ, ಇಬ್ರು ಒಟ್ಟಿಗೆ ಕಂಡ್ಬಿಡೋಣ ಆಯ್ತಾ? ರೆಡಿ 1 2 3. ಬಿಟ್ಲ ನಾವಿಲ್ಲಿಗೆ ಯಾಕೆ ಬಂದ್ವೋ? ಲೋಪದ್ದು ಕಿಕ್ ಹೊಡಿಲಿಲ್ಲ, ಸ್ಟಾರ್ಟ್ ಮಾಡ್ಲಿಲ್ಲ. ನಮ್ನ ಇಲ್ಲಿಗೆ ಯಾರ ಕರ್ಕೊಂಡ್ ಬಂದಿದ್ದು? ನಮ್ಮನ್ನ ಇಲ್ಲಿ ಕರ್ಕೊಂಡ್ ಬಂದಿದೆ ಕಣೋ. ಲೋಪದ್ದು ಬೈಕ್ ಮುಂದ್ಗಡೆ ನೋಡಿದ್ಯಾ? ಭೂತದ ಫೋಟೋ ಇದೆ, ಅದೇ ನಮ್ ಜೊತೆ ಮಾತಾಡಿದ್ದು. ಅಂದ್ಮೇಲೆ ಇದು ಭೂತದ ಬೈಕು. ಬೈಕಪ್ಪ ನಿಮ್ಮಲ್ಲಿ ಕೂತು ತಪ್ಪು ಮಾಡ್ಬಿಟ್ವಪ್ಪ. ದಯವಿಟ್ಟು ನಮ್ಮ ಮನೆವರೆಗೂ ಕರ್ಕೊಳಕ್ ಬಿಟ್ಬಿಡಪ್ಪ. ನಾನೆಲ್ಲ ಬೈದೆ ಇಳಿಯ ಕತ್ತೆ. ಬಿಟ್ಲ ಇದು ಯಾವ ಜಾಗ? ನಾವು ನನ್ಗೇನ್ ಗೊತ್ತಾ? ಮನೆಗೆ ಫೋನ್ ಮಾಡಿ ಗೊತ್ತಾಗ್ಬೋದು. ಹಲೋ, ಈ ಕಡೆಯಿಂದ ಪಾಂಡುರಂಗ ಗಂಡುಗೊಲಿ, ಆ ಕಡೆಯಿಂದ ಯಾರು? ನಾನು ಬಿಟ್ಲ. ಲೇ ದಂಡಪಿಂಡಿಗಳ, ಎಲ್ಲಿ ಹಾಳಾಗಿ ಹೋಗಿದ್ದೀರಾ? ನಮ್ಮ ಮನೆ ಮುಂದೆ ಒಂದು ಬೈಕ್ ಇತ್ತಲ್ಲ, ಆ ಬೈಕ್ ಮೇಲೆ ನಾನು ಪದ್ದು ಹತ್ಕೊಂಡ್ ಬಂದ್ಬಿಟ್ವೆ. ಬೈಕ್ ಮೇಲೆ ಹೋದ್ರ? ಯಾರನ್ ಕೇಳಿ ಬೈಕ್ ಮೇಲೆ ಹೋದ್ರಿ? ಅದು ಏನಾಯ್ತು ಅಂದ್ರೆ ಏನಾಗುತ್ತೆ ಅಂತ ನೋಡೋಣ ಅಂತ ನಾನು ಪದ್ದು ಹತ್ತು ಕೂತ್ಕೊಂಡ್ವಿ. ಹತ್ತು ಕೂತ್ಕೊಂಡಿದ್ದಾಗೆ ಗಾಡಿ ಮೂವ್ ಆಯ್ತು. ಮೂವಾಗಿ ಇಲ್ಲೆಲ್ಲೋ ಕರ್ಕೊಂಡ್ಬಂದು ಬಿಸಾಕ್ಬಿಟ್ಟಿದೆ. ಎಲ್ಲಿದ್ದೀರಾ ಅಂತ ಬೊಗಳಿ. ಅದಕ್ಕೆ ತಾನೇ ನಿಮಗೆ ಫೋನ್ ಮಾಡಿರೋದು. ಬಾಬಾ, ಈಗ ನಾವೆಲ್ಲಿದ್ದೀವಿ ಅಂತ ಹೇಳ್ತೀರಾ? ಫೋನ್ ಮಾಡಿರೋದು ನೀವು ಎಲ್ಲಿದ್ದೀರಾ ಅಂತ ನನಗೆ ಹೇಗೋ ಗೊತ್ತಾಗುತ್ತೆ? ಬಾಬಾ, ಇವಾಗ ನಾನು ನಿಮಗೆ ಫೋನ್ ಮಾಡಿದ್ದೀನಿ. ಈಗ ನಿಮಗೆ ಬಂದಿರೋ ಕಾಲು ಯಾವ ಟವರ್ ಇಂದ ಬಂದಿದೆ ಅಂತ ನೀವು ಮೊಬೈಲ್ ಕಂಪ್ನಿಯವ್ರಿಗೆ ಫೋನ್ ಮಾಡಿ ಕೇಳಿ. ಟವರ್ ಇದೆ ಅಂತ ಗೊತ್ತಾದ್ಮೇಲೆ ಏರಿಯಾ ಯಾವ್ದು ಅಂತ ಗೊತ್ತಾಗಲ್ವಾ? ಬಾಬಾ, ಯಾವ ಊರು ಯಾವ ಕೆರೆ ಅಂತನೂ ಗೊತ್ತೇ ಆಗ್ತಿಲ್ಲ ಬಾಬಾ. ಮಾಡಿದ್ದಲ್ದೆ ನನ್ನೇ ಕೇಳ್ತಿದ್ದೀರಾ? ಅಲ್ಲೇ ಬಿದ್ದಿರಿ. ಏನಂತ? ಅಲ್ಲೇ ಬಿದ್ದಿರಿ ಅಂದ್ರು. ಒಂದ್ ನಿಮಿಷ ಇರು, ನಾ ಮಾತಾಡ್ತೀನಿ. ಲೇ ಪಾಂಡ್ರಂಗ, ಯಾಕ ಈಗ ಮಾತಾಡ್ತಿದ್ಯಾ? ನೀವು ಮನೆಗೆ ಬರೋದು ಬೇಡ ಅಂದೆ. ಲೇ ಪಾಂಡ್ರಂಗ, ನಾವಿಲ್ಲಿ ಸಿಗಾಕೊಟ್ಟು ಸಾಯ್ತಾ ಇದೀವಿ ಕೊಡು. ಮುಂದಕ್ಕೆ ಹೋಗೋಕ್ಕೂ ಜಾಗ ಗೊತ್ತಾಗ್ತಾ ಇಲ್ಲ, ಹಿಂದಕ್ಕೆ ಹೋಗೋಕ್ಕೂ ಜಾಗ ಗೊತ್ತಾಗ್ತಾ ಇಲ್ಲ. ಸಹಾಯ ಮಾಡೋದ್ ಬಿಟ್ಟು ಯಾಕೋ ಹಿಂಗ್ ದಬಾಯಿಸ್ತಾ ಇದೆಯಾ? ನಿಮ್ಗೆ ಬೈಕ್ ತಗೊಂಡು ಹೋಗಿ ಅಂತ ಹೇಳಿದವ್ರು ಯಾರು? ನೀವು ಅಲ್ಲೇ ಇದ್ರೆ ಮನೇಲಿ ರೇಷನ್ ಉಳಿಯುತ್ತೆ. ನೀವು ಅಲ್ಲೇ ಇದ್ದು ನೆಗೆದ್ ಬಿದ್ದು ಹೋಗಿ. ಅಲ್ಲ ಹಾಳಾಗೋಗ್ಬಿಡಿ, ಫೋನ್ ಇಟ್ಬಿಟ್ಟ ಕಣ. ನಾವಿಲ್ಲಿಗೆ ಬರ್ಲೇಬಾರ್ದಾಗಿತ್ತು ಕಣೋ. ನಾವೆಲ್ಲ ಇಲ್ಲಿಗೆ ಬಂದ್ವಿ, ಆ ಭೂತದ ಬೈಕ್ ತಾನೇ ನಮ್ನಲ್ಲಿ ಕರ್ಕೊಂಡ್ ಬಂದಿದ್ದ. ನಾವು ಗಾಡಿ ನೋಡಿದಾಗ ಗಾಡಿಲಿ ಪೆಟ್ರೋಲ್ ಇರ್ಲಿಲ್ಲ ಅಲ್ವಾ? ಮತ್ತ ಅದಂಗಿಲ್ಲ ಕರ್ಕೊಂಡ್ಬಂತು. ಬಹಳ ಚಾಲಾಕಿ ಭೂತ ಇರ್ಬೇಕ ಕಣ ಇದು. ಸ್ವಾಮಿ, ಗಾಡಿ ಯಾಕೆ ಇಲ್ಲಿ ನಿಲ್ಸಿದ್ದೀರಾ? ಪೆಟ್ರೋಲ್ ಕ್ಲೋಸಾ? ದೇವರು ಬಂದಾಗ ಬಂದ್ರಿ ಸರ್. ಒಂದ್ ನಿಮಿಷ ಇಲ್ಲಿ ಬನ್ನಿ ಸರ್. ಏನ್ರಿ ನಿಮ್ಗಳು? ಸರ್ ಇದು ಯಾವ ಏರಿಯಾ ಸರ್? ನೀವು ನೆಲಮಂಗಲದ ಹತ್ರ ಇರೋ ಬಯಲು ಪ್ರದೇಶಕ್ಕೆ ಬಂದಿದ್ದೀರಾ. ಬೆಂಗಳೂರಿಂದ ಇಲ್ಲಿಗೆ 60 ಕಿಲೋಮೀಟರ್ ದೂರ ಆಗಿದೆ. ಒಂದೇ ಒಂದು ನಿಮಿಷದಲ್ಲಿ 60 ಕಿಲೋಮೀಟರ್ ದೂರ ಬಂದಿದೀವ. ಯಾಕ್ರಿ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ? ಏನ್ ತಲೆಗಿಲ್ಲ ಕೆಟ್ಟಿದ್ಯಾ? ಅದು ಬಿಡಿ, ಯಾಕೋ ಈ ಜಾಗ ತುಂಬಾ ಭಯಂಕರವಾಗಿ ಕಾಣಿಸ್ತಾ ಇದೆಯಲ್ಲ. ಇದು ಇಸ್ಪಿಟ್ ಆಡೋ ಜಾಗ. ರಾತ್ರಿ ಆದ್ರೆ ಇಲ್ಲಿಗೆ ರೌಡಿಗಳು ಬರ್ತಾರೆ, ಹುಡುಕ್ ನನ್ನ ಮಕ್ಕಳು ಬರ್ತಾರೆ. ಇಲ್ಲಿ ಒಂದಲ್ಲ ಎರಡಲ್ಲ 4 ಮರ್ಡರ್ ಆಗಿದೆ. ಪೌರ್ಣಿಮೆ ಆದ್ರೆ ಅವುಗಳು ಬರ್ತವೆ. ಇಂಥ ಜಾಗಕ್ಕೆ ಬಂದಿದ್ದೀರಲ್ಲ, ನಿಮ್ಗೆ ಎಷ್ಟು ಧೈರ್ಯ ಇರಬೇಕು? ಮರಡ್ರಾಗೋ ಜಾಗನ ಇದು.
ನನಗೆ ಗೊತ್ತು ನೀವು ಯಾರನ್ನ ಕೊಲೆ ಮಾಡೋದಕ್ಕೆ ಬಂದಿದ್ದೀರಾ. ಪರವಾಗಿಲ್ಲ ಹೇಳ್ರಿ, ನಾನು ಪೊಲೀಸ್ ಅಲ್ಲ. ನಿಜವಾಗ್ಲೂ ನಾವಂತವ್ರು ಅಲ್ಲ ಸರ್. ನನ್ನ ಜೀವಮಾನದಲ್ಲಿ ಒಂದೇ ಒಂದು ಇರುವೆ ಕೂಡ ಕೊಂದಿಲ್ಲ ಸರ್. ಯಾಕೋ ಸುಳ್ಳು ಹೇಳ್ತೀಯ? ಮೊನ್ನೆ ಸಕ್ಕರೆ ಡಬ್ಬಕ್ಕೆ ಇರುವೆ ಮುತ್ಕೊಂಡಿತ್ತು ಅಂತ ಸಕ್ಕರೆ ತಿನ್ನೋ ನೆಪದಲ್ಲಿ ಇರುವೆನೆಲ್ಲ ನುಂಗ್ಕೊಂಡ್ಬಿಟ್ಟೆ. ಅದು ಕೊಂದಿದ್ದಲ್ಲ ಕಣ, ನುಂಗಿದ್ದು. ಈ ಜಾಗಕ್ಕೆ ಬರೋರೆಲ್ಲ ಅಂತವ್ರೆ ಸ್ಕೆಚ್ ಹಾಕೊಂಡೇ ಬರ್ತಾರೆ. ಯಾರನ್ನ ಕೊಲೆ ಮಾಡೋದಕ್ಕೆ ಬಂದಿದ್ದಾರೆ ಹೇಳ್ರಿ. ಅಯ್ಯ ವಿಠಲ್ ಮೂರ್ತಿ ಎಮ್ಮೆ ಸರ್, ಗಂಡುಗಲೆ ವಂಶದ ಏಕೈಕ ಮನೆಳಿಯ ನಮ್ಮ ಸುಂಡಿನ ವಂಶದ ಮೋಟ್ ಚಾಕು ನನ್ನ ಚಡ್ಡಿ ಜೋಬಲ್ಲೇ ಇದೆ ಸರ್. ಬರೀ ಬಾಯಿ ಮಾತಲ್ಲಿ ತೆಗಿತೀನಿ ಅಂತ ಹೇಳ್ತೀನಿ ಸರ್, ಆದ್ರೆ ಇದುವರೆಗೂ ತೆಗೆದೇ ಇಲ್ಲ. ಅಂತಂದ್ರೆ ಕೊಲೆ ಇಲ್ಲಿಂದ ಮಾಡ್ಲಿ ಸರ್. ನಾನು ಪದ್ದು ಅಲಿಯಾಸ್ ಪದ್ಮನಾಭ, ಗಂಡುಗಲಿ ವಂಶದ ಆಧಾರ ಸ್ತಂಭ. ಆ ಪಾಂಡ್ರಂಗ ಗಂಡುಗಲಿ ಇದಾರಲ್ಲ ಎಡಗೈ ಬಲಗೈ, ಅವ್ರ ಮನೆಯವರು ಸರ್. ನಾವಿಬ್ರು ಸುಮ್ಮನೆ ಈ ಬೈಕ್ ಮೇಲೆ ಕೂತ್ಕೊಂಡ್ವಿ ಸರ್. ಮುಂಡದ ಇಲ್ಲಿವರೆಗೂ ಕರ್ಕೊಂಬಂದು ಬಿಟ್ಬಿಡ್ತು. ಬನ್ನಿ ನೋಡೋಣ. ಹಳೆ ಕಾಲದ ಬೈಕು ಇದು ಓಡುತ್ತೇನ್ರಿ? ಏನ್ ಸರ್ ಹಂಗಂತೀರಾ? ಇದ್ರ ಮೇಲೆ ಸುಮ್ಮನೆ ಕೂತ್ಕೊಂಡ್ವಿ ಅಷ್ಟೇ. ಏರೋಪ್ಲೇನ್ ತರ ಜುಯ್ ಅಂತ ಆರಿಸ್ಕೊಂಡು ಹೋಗ್ಬಿಡ್ತು. ನಾವು ಕಣಿಬಿಟ್ಟಾಗ ಇಲ್ಲಿದ್ವಿ. ಯಾರ ಹತ್ರ ಬಿಡ್ತೀರಿ ರೈಲ್ನ? ಸರ್, ಗಾಡಿನಲ್ಲಿ ಪೆಟ್ರೋಲ್ ಬೇರೆ ಇಲ್ಲ, ವಾಪಸ್ ಹೋಗೋ ದಾರಿನೂ ಗೊತ್ತಿಲ್ಲ. ಅಂತದ್ರಲ್ಲಿ 60 ಕಿಲೋಮೀಟರ್ ಹೇಗೆ ಹೋಗೋದು ಅಂತ ನೀವೇ ಹೇಳಿ ಸರ್. ಇಲ್ಲಿ ಪೆಟ್ರೋಲ್ ಸಿಗೋದು ಕಷ್ಟ. ಒಂದು 5 ಕಿಲೋಮೀಟರ್ ನಡ್ಕೊಂಡು ಹೋದ್ರೆ ಪೆಟ್ರೋಲ್ ಬಂಕ್ ಸಿಗುತ್ತೆ. ಸ್ಪಾಟಲ್ಲಿ ಪೆಟ್ರೋಲ್ ಹಾಕ್ಸ್ಕೊಂಡು ಬಂದು ಹಾಕೊಂಡು ಹೋಗ್ಬೇಕು. ನಮ್ಮ ಹತ್ರ ದುಡ್ಡೇ ಇಲ್ವಲ್ಲ ಸರ್. ನಿಜ ಹೇಳ್ಬೇಕು ಅಂದ್ರೆ ನಮ್ಗೆ ಬೈಕೇ ಬೇಡ ಸರ್. ನೀವೇ ಕೊಂಡ್ಕೊಂಬಿಡಿ, ಅದೆಷ್ಟು ಕೊಡ್ಬೇಕು ಅನ್ಸುತ್ತೋ ಅಷ್ಟು ಕೊಟ್ಬಿಡಿ. ಏನು ಈ ಬೈಕ್ನ ನೀವು ಮಾರ್ತೀರಾ? ಸರ್, ಕಷ್ಟ ಕಾಲದಲ್ಲಿ ಆ ಸತ್ಯ ಹರಿಶ್ಚಂದ್ರ ತನ್ನನ್ನು ತಾನೇ ಮಾರ್ಕೊಂಡ್ಬಿಟ್ಟಂತೆ. ನಾವು ಮಾಡ್ತಿರೋದು ಜುಜುಬೆ ಬೈಕ್ ಸರ್. ಆಯ್ತು, ಕಷ್ಟದಲ್ಲಿ ಇದ್ದೀರಾ, ನಾನು ಸಹಾಯ ಮಾಡ್ತೀನಿ. ಸರ್, ಧರ್ಮ ಕರ್ಮ ನೋಡ್ಕೊಂಡು ಅದೆಷ್ಟು ಕೊಡ್ತೀರೋ ಕೊಟ್ಬಿಡಿ ಸರ್. ನೋಡ್ರಿ, ಹಳೆ ಕಾಲದ ಬೈಕು ಒಂದು 200 ರೂಪಾಯಿ ಕೊಡ್ರಿ. ಪದ್ದು, ನಮ್ಮ ಯೋಗ್ಯತೆ 60 ಕಿಲೋಮೀಟರ್ ದೂರಕ್ಕವರೆಗೂ ಹೊರಡ್ಬಿಟ್ಟಿದ್ಯಲ್ಲೋ. ಭರಣಿ ಕೇಸ್ನಲ್ಲಿ ಉಡುಪಿನವ್ರಿಗೂ ಗೊತ್ತಾಗೋಗ್ಬಿಟ್ಟಿದ್ಯೋ. ಹೌದಲ್ವಾ ಸರ್? ನೀವು ಕೊಡೋ 200 ರೂಪಾಯಿಗೆ ಒಂದು 3 ಲೀಟರ್ ಪೆಟ್ರೋಲು ಬರಲ್ಲ ಸರ್. ಆ ಬೈಕಿನ ವಜನ್ ನೋಡಿ ಸರ್, ಹೆಂಡತಿಗಿಂತನೂ ಚೆನ್ನಾಗಿ ಬಾಳಿಕೆ ಬರುತ್ತೆ ಸರ್. ನೀವು ಬೈಕ್ನ ತೂಕಕ್ಕೆ ಹಾಕಿದ್ರು 1000 ರೂಪಾಯಿಗೆ ಹೋಗ್ಬಿಡುತ್ತೆ ಸರ್. ಅಂಥದ್ರಲ್ಲಿ 200 ರೂಪಾಯಿ ಅಂತಿರಲ್ಲ ಸರ್. ಅದೇನೋ ನೋಡ್ಬಿಟ್ಟು ಸ್ವಲ್ಪ ಕೊಡಿ ಸರ್. ತೂಕ ಕಟ್ಕೊಂಡು ಏನ್ರಿ ಮಾಡಕ್ಕಾಗುತ್ತೆ? ನನ್ನ ಹೆಂಡತಿನೂ ಇದ್ದಾಳೆ 80 kg. ಪ್ರಯತ್ನ ಒಂದು 500 ರೂಪಾಯಿ ಕೊಡ್ತೀನಿ, ಆಗ್ಬೋದು? ಆಯ್ತು, ಕೊಡಿ. ತಗೊಳ್ಳಿ. ಬರಲ್ಲ ಗಣ ಬದ್ದು, ನಮ್ಮ ಯೋಗ್ಯತೆ 500 ರೂಪಾಯಿ ಏರ್ತು. ಗಾಡಿ ಡಾಕ್ಯುಮೆಂಟ್ಸು? ಸರ್, ನಿಮ್ಗೆ ಪಾಂಡುರಂಗ ಗಂಡುಗಲಿ ಅವ್ರ ಮನೆ ಗೊತ್ತಾ? ಸರ್, ಗೊತ್ತಿಲ್ಲ ಅಂದ್ರೆ ನೀವು ಅಲ್ಲಿ ಬಂದು ಇಲ್ಲಿ ಎಡಗೈ ಬಲಗೈ ಮನೆ ಎಲ್ಲಿ ಅಂತ ಕೇಳಿ, ಯಾರು ಬೇಕಾದ್ರೆ ತೋರಿಸ್ತಾರೆ. ಇನ್ನೊಂದು ವಿಷಯ ಸರ್, ಈ ಗಾಡಿಗೆ ಕೀನೇ ಬೇಕಾಗಿಲ್ಲ. ನೀವು ಸುಮ್ಮನೆ ಅದ್ರ ಮೇಲೆ ಕೂತ್ಕೊಂಡ್ರೆ ಸಾಕು, ಅದೇ ನಿಮ್ನ ಕರ್ಕೊಂಡು ಹೋಗ್ಬಿಡುತ್ತೆ. ಇವಾಗ ಊರ್ಗೋಕೆ ಯಾವ ದಾರಿ ಹತ್ರ ಆಗುತ್ತೆ ಸರ್? ನೀವು ಹೀಗೆ ಹೋಗ್ತಾ ಇರಿ, 2 ಕಿಲೋಮೀಟರ್ ದೂರದಲ್ಲಿ ಬೀರೇಶ್ವರನ್ ಗುಡಿ ಸಿಗುತ್ತೆ. ಸರಿ. ಅಲ್ಲಿ ಕೈ ಮುಗ್ದು ಹಾಗೆ ಮುಂದೆ ಹೋಗ್ತಾ ಇರಿ. 4 ಕಿಲೋಮೀಟರ್ ಆದ್ಮೇಲೆ ಹೈವೇ ಸಿಗುತ್ತೆ. ಸರಿ ಸರ್, ನಾವು ಬರ್ತೀವಿ. ಎಸ್ಕೇಪ್ ಆಣಲ್ಲಿ ಏನು ಯಜಮಾನ್ರೆ, ದಂಡ್ಪೆನ್ಗಳ ಸವಾರಿ ಬಂತು. ಲೇ ಚಂಪಾ, ಸ್ವಲ್ಪ ಈ ಕಡೆ ಬರಮ್ಮ. ಬೈಕ್ ಎಲ್ರು ಅದೊಂದು ದೊಡ್ಡ ಕಥೆ ಬಾವ. ಅದೇನಾಗುತ್ತೆ ನೋಡೋಣ ಅಂತ ಸುಮ್ಮನೆ ಬೈಕ್ ಮೇಲೆ ಕೂತ್ವಿ ಅಷ್ಟೇ. ಅದಕ್ಕೆ ಆ ಮುಂಡನ್ನು ನಮ್ಮನ್ನ ಬೈಕ್ ಬಿಡೋದಲ್ಲ. ನಾವು ಗೊತ್ತಲ್ಲ, ಒಂದು ಜನ ಬೈಕ್ ಮೇಲೆ ಏನಾಗುತ್ತೆ ನೋಡೋಣ ಅಂತ ಕೂತ್ಕೊಂಡ್ವಿ. ನೀನು ಗಂಡಸೆ ಆಗಿದ್ರೆ ಮುಂದಕ್ಕೆ ಹೋಗು ನೋಡೋಣ ಅಂತ ತಂದಿವಿ ಅಷ್ಟೇ. ಆಗ ಅದು ನಮ್ಮನ್ನ ಕರ್ಕೊಂಡೋಗ್ಬಿಟ್ಟು ಹೋಯ್ತು. ಒಂದೇ ಒಂದು ನಿಮಿಷದಲ್ಲಿ ಕಣ್ಣು ಮುಚ್ಚಿ ಕಣ್ ತೆಗೆಯೋಷ್ಟರಲ್ಲಿ 60 ಕಿಲೋಮೀಟರ್ ದೂರ ಬಿಟ್ಬಿಡ್ತು. ನೀವ್ ಹೇಳ್ತಾ ಇರೋದು ನಿಜನೇನ್ರೋ? ಸುಮ್ನಿರಿ ಅತ್ತೆ, ಕತೆ ಕಟ್ ಹೇಳೋದ್ರಲ್ಲಿ ದಂಡ್ಪಿಂಡ್ಗಳು ಎತ್ತಿದ ಕೈ. ಇಲ್ಲ ಕಣಿಕಂಪ, ಹಾಗೆ ಆಗಿದ್ದು. ನಿನ್ ಮೇಲೆ ಆಣೆ. ನೀನೇನಾದ್ರೂ ನನ್ನ ಮೇಲೆ ಆಣೆ ಮಾಡಿದ್ರೆ ಮಕ್ ಹೊಡೆದ್ಬಿಡ್ತೀನಿ. ಆಣೆ ಗಿಣೆ ಮಾಡೋದೇನಿದ್ರು ನಮ್ಮ ಯಜಮಾನ್ರೆ ಮಾತ್ರ. ಸ್ವಲ್ಪ ಸುಮ್ಮನೆ ಇರ್ತೀಯ? ನಾನು ಹೇಳ್ದಂಗೆ ನಂಬಲಿಲ್ಲ. ನಾನು ತಾಲೂಕು ಆಫೀಸಿಂದ ಇಲ್ಲಿಯವರೆಗೆ ಬಂದಿದ್ದು. ಹಾಗೆ ಏನಾಯ್ತು? ಅದ್ಯಾರೋ ಮುದ್ದಣ್ಣ ಅಂತ ಒಬ್ರು ಸಿಕ್ಕಿದ್ರು. 500 ರೂಪಾಯಿ ಕೊಡ್ತೀನಂದ್ರು. ಅದಕ್ಕೆ ಗಾಡಿನ ಅವ್ರಿಗೆ ಮಾರ್ಬಿಟ್ವಿ. ಸಣ್ಣಗಿದ್ರು ಬೇಡ ಕೈನ ಬಿಡಲಪ್ಪ, ಬಿಟ್ಟು ಹೊಡಿದ್ದೀರ. ಬಿಡ್ತಾ ಇದ್ರು ಹೊಡಿತೀನಿ. ಈ ಕೈ ಬಿಡುವಾಗಿ
ಹೋಗಿದ್ಯಲ್ಲ ದುಡ್ಡೇನಾಯ್ತು ಅಂತ ಕೇಳಿ ಯಜಮಾನ್ರೆ. ನಾನ್ ಬೇರೆ ಕೇಳ್ಬೇಕಾ? ಆಟೋದವನ್ಗೆ ಕಾಡಿ ಬೇಡಿ 300 ರೂಪಾಯಿ ಕೊಟ್ಟು ಇಲ್ಲಿವರೆಗೂ ಬಂದ್ವಿ. ಆಟೋ ಹಳ್ಳ ಕೊಳದಲ್ಲಿ ಬಂತಲ್ಲ, ತುಂಬಾ ಸುಸ್ತಾಯ್ತು. 200 ರೂಪಾಯಿ ಕೊಟ್ಟು ಮಸಾಲೆ ದೋಸೆ ತಿಂದು 500 ರೂಪಾಯಿಗೆ ಮುಕ್ತಾಯ ಹಾಡ್ಬಿಟ್ವಿ. ಬಾಬಾ, ಈ ಮುದ್ದಣ್ಣಂಗೆ ಗಾಡಿ ಮಾರಿದ್ದು. ಎಂತ ದರಿದ್ರ ಬೈಕ್ ರೀ ಅದು. ಆ ಬೈಕ್ ಮೇಲೆ ಕೂರೋದ್ ಬೇಡ ಅನಿಸ್ತು, ಆದ್ರೂ ಸುಮ್ಮನೆ ಕೂತು ಪಾಂಡ್ರಂಗನ್ ಮನೆ ಎಲ್ಲಿ ಅಂತ ಯೋಚನೆ ಮಾಡೋ ಅಷ್ಟರಲ್ಲಿ ಬೈಕ್ ರಫ್ ಅಂತ ಹೋಗ್ಬಿಡ್ತು. ಕಣ್ಣು ಮುಚ್ಚಿ ಕಣ್ತಿಗೆ ಅಷ್ಟರಲ್ಲಿ ಈ ಮನೆ ಮುಂದೆ ತಂದು ನಿಲ್ಲಿಸ್ಬಿಡ್ತು. ಮುಂದೇನು ಬೈಕ್ ನ ವಾಪಸ್ ತಗೊಂಡು ನನ್ನ ದುಡ್ಡನ್ನು ಕೊಟ್ಬಿಡಿ. ಎಲ್ಲಿದೆ ದುಡ್ಡು? ಅದನ್ನಾಗ್ಲೇ ತಿಂದು ತೇಗ ಆಯ್ತಲ್ಲ. ಬೇಕಿದ್ರೆ ನೀವು ಬೈಕ್ನ ತಿಂದು ತೆಕ್ಕೊಂಬಿಡಿ. ತೆಪ್ಪಗಿರ್ತೀಯ ಇಲ್ಲ ರೊತ್ತ ರೊತ್ತ. ನಿಂಗೆ 500 ತಾನೇ ಬೇಕು? 500 ತಾನೇ ಬೇಕು? ನನಗೆ ದುಡ್ಡಿರೋ ಜಾಗ ಗೊತ್ತು. ನಿಮ್ ಮನೆ ಮುಂದೆ ನಿಂತಿದೆ. ಸದ್ಯ ನನ್ನ ಬೈಕ್ ಬಂತು. ಲಕ್ಷ್ಮಿ ಅಯ್ಯೋ ಬೈಕು ಬಂದ್ಬಿಟ್ಟಿಯಲ್ಲ. ನಾನ್ ಬಂದಿರೋದೇ ನಿನಗೋಸ್ಕರ. ನಿನ್ ಬಿಟ್ಟು ನಾನು ಎಲ್ಲೂ ಹೋಗಲ್ಲ.